ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಬ್ಬ ಉತ್ತಮ ವಾಗ್ಮಿ, ದುಬೈನಲ್ಲಿ ಕನ್ನಡದ ಕಂಪನ್ನ ಪಸರಿಸುತ್ತಿರುವ ಶ್ರೀಯುತ ಗಣೇಶ್ ರೈ ಅವರು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಗಣ್ಯಾತಿ ಗಣ್ಯರೇ, ಸಭಾಂಗಣದಲ್ಲಿ ಆಸೀನರಾಗಿರುವ ಗೌರವಾನ್ವಿತ ಆಹ್ವಾನಿತ ಅತಿಥಿ ಬಂಧು ಮಿತ್ರರೇ, 2009ರಲ್ಲಿ ಪರಮ ಪೂಜ್ಯ ಶ್ರೀ 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 ಬಾಲಗಂಗಾಧರ ಸ್ವಾಮಿಯವರು ದುಬೈಗೆ ಬಂದಿದ್ದರು. ಸಮುದ್ರದ ಮಧ್ಯದಲ್ಲಿ ದೋಣಿ ಆಕಾರದಲ್ಲಿರುವ ಬುರ್ಜ್ ಅಲ್ ಅರಬ್, ಆ ಕಟ್ಟಡದ ತುತ್ತ ತುದಿಯ ಮಾಳಿಗೆಯ ಮೇಲೆ ಯುಎಇನಲ್ಲಿ ನೆಲೆಸಿರುವ ಎಲ್ಲ ಕರ್ನಾಟಕ ಪರ ಸಂಘಟನೆಗಳ ಮುಖ್ಯಸ್ಥರನ್ನು, ಪದಾಧಿಕಾರಿಗಳನ್ನು ಬರಮಾಡಿಕೊಂಡು ಆಶೀರ್ವಚನ ನೀಡಿ ಅವತ್ತು ಒಂದು ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡುವಂಥ ಭಾಗ್ಯ ಹಾಗೂ ಮಹಾಸ್ವಾಮಿಗಳ ಅನುಗ್ರಹ ಪಡೆಯುವಂಥ ಭಾಗ್ಯ ಅಂದು ನನಗೆ ದೊರೆತಿತ್ತು. ಅದರ ಫಲ ಇಂದು ಅಂತಾರಾಷ್ಟ್ರೀಯ ವಿಶ್ವ ಮಟ್ಟದಲ್ಲಿ ವಿಶ್ವ ದಾಖಲೆ ಆಗಿರುವ ಒಕ್ಕಲಿಗರ ಈ ಒಂದು ಸಮಾವೇಶದಲ್ಲಿ ಮಾತನಾಡುವ ಅವಕಾಶ ನನ್ನ ಪಾಲಿಗೆ ಬಂದಿದೆ. ನಾನು ಅತ್ಯಂತ ಭಾಗ್ಯಶಾಲಿ. ಅದರಲ್ಲಿಯೂ ಕೂಡ 60, 70, 80ರ ದಶಕದಲ್ಲಿ ಕನ್ನಡ ಚಲನಚಿತ್ರ ರಂಗವನ್ನು ಸುವರ್ಣ ಯುಗ ಅಂತ ಕರೀಬಹುದು. ಯಾಕೆಂತ ಹೇಳಿದ್ರೆ, ಅಂದಿನ ದಿನಗಳಲ್ಲಿ ಕನ್ನಡ ಚಲನಚಿತ್ರ ರಂಗದಲ್ಲಿ ಮೂಡಿ ಬಂದಿದ್ದಂಥ ಸುಶ್ರಾವ್ಯ ಅತಿ ಮಧುರ ಸರ್ವಕಾಲ ಮನಸ್ಸಿನಲ್ಲಿ ಉಳಿಯುವಂತ ಗೀತೆಗಳನ್ನು ರಚನೆ ಮಾಡಿರುವಂತ ದೊಡ್ಡ ರಂಗೇಗೌಡರು ಇವತ್ತು ಈ ವೇದಿಕೆಯಲ್ಲಿದ್ದಾರೆ. ಅವರ ಈ ಉಪಸ್ಥಿತಿಯಲ್ಲಿ ನಾನು ಕೂಡ ಮಾತಾಡಲಿಕ್ಕೆ ಬಹಳ ಉತ್ಸುಕನಾಗಿದ್ದೇನೆ. ಮನಸ್ಸಿಗೆ ಬಹಳ ಸಂತೋಷವಾಗಿದೆ. ಯುಎಇ ಒಳಗಡೆ ಸುಮಾರು 50ರಿಂದ 60 ಸಂಘ ಸಂಸ್ಥೆಗಳಿದೆ. ಅದರಲ್ಲಿ ಮಾತೃ ಸ್ಥಾನದಲ್ಲಿರುವ ಸಂಘಟನೆ ಅಬುದಾಬಿ ಕರ್ನಾಟಕ ಸಂಘ. ಅಬುದಾಬಿ ಕರ್ನಾಟಕ ಸಂಘದ ಸಾರಥ್ಯವನ್ನು ವಹಿಸಿರುವ ಅಧ್ಯಕ್ಷರಾದಂತಹ ಶ್ರೀ ಸರೋತ್ತಮ್ ಶೆಟ್ಟಿಯವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಪ್ರತಿ ನಮ್ಮ ಕಾರ್ಯಕ್ರಮಕ್ಕೆ ನಮಗೆ ಪೂರ್ಣ ಸಹಕಾರ, ಬೆಂಬಲ, ಆಶೀರ್ವಾದ ನೀಡಿ ನಮ್ಮ ಕನ್ನಡತನವನ್ನು ಜಾಗೃತಿಗೊಳಿಸಿದಂಥ ವ್ಯಕ್ತಿಯ ಅವರ ಮುಂದೆ ಕೂಡ ನಾನು ಇವತ್ತು ಮಾತಾಡಲಿಕ್ಕೆ ಉತ್ಸುಕನಾಗಿದ್ದೇನೆ. ಅದೇ ರೀತಿ ಯುಎಇಯ ಒಳಗಡೆ ಗಗನಚುಂಬಿ ಕಟ್ಟಡಗಳನ್ನು ನಿರ್ಮಿಸಿ ವಿಶ್ವದಾದ್ಯಂತ ಇರುವ ಪ್ರವಾಸಿಗರನ್ನು ತಮ್ಮ ತೆಕ್ಕೆಗೆ ಬರಮಾಡಿಕೊಂಡು ಆದರಾತಿಥ್ಯವನ್ನು ನೀಡುತ್ತಿರುವಂತ ಶ್ರೀ ರವೀಶ್ ಗೌಡರವರು ಕೂಡ ಈ ಒಂದು ಸಮಾರಂಭದ ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಬಂಧುಗಳೇ, ಭವ್ಯ ಭಾರತದ, ಸುಂದರ ಕರ್ನಾಟಕದ ಹೃದಯ ಭಾಗ ಬೆಂಗಳೂರು, ಕೆಂಪೇಗೌಡರ ಹೆಸರಿನಲ್ಲಿ ವಿಮಾನ ನಿಲ್ದಾಣದಿಂದ ಹಾರಿ ಬಂದ ತಾವು ಇವತ್ತು ವಿಶ್ವ ಮಟ್ಟದಲ್ಲಿ ನಡೆಯುವ ಈ ಒಂದು ಸಭೆಗೆ ಸಾಕ್ಷಿಯಾಗಿದ್ದೀರಿ. ದಾಖಲೆಯ ಪುಟಗಳಿಗೆ ಸೇರಲಿರುವ ಈ ಕಾರ್ಯಕ್ರಮದಲ್ಲಿ ತಮ್ಮ ಹೆಸರು ಕೂಡ ಇದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಬಂಧುಗಳೇ, ಅರಬ್ ಸಂಯುಕ್ತ ಸಂಸ್ಥಾನ 7 ಸಂಸ್ಥಾನಗಳಿದೆ. ಇಲ್ಲಿ ಪ್ರತಿ ಒಂದೊಂದು ಸಂಸ್ಥಾನಗಳಲ್ಲಿ ದೊರೆಗಳು ಆಡಳಿತ ನಡೆಸ್ತಾ ಇದ್ದಾರೆ. ಆ 7 ಸಂಸ್ಥಾನಗಳು ಒಟ್ಟಿಗೆ ಸೇರಿ ಅರಬ್ ಸಂಯುಕ್ತ ಸಂಸ್ಥಾನ ಆಗಿದೆ. 200 ದೇಶವಾಸಿಗಳಿಗೆ ಅವರ ಭಾಷೆ, ಕಲೆ, ಸಂಸ್ಕೃತಿ, ಆಚಾರ, ವಿಚಾರ, ಉದ್ಯೋಗ, ಉದ್ಯಮಗಳಿಗೆ
ಅವಕಾಶ ಕಲ್ಪಿಸಿದ ನಾಡು ಈ ನಾಡು. ಅಬುಧಾಬಿ ಅರಬ್ ಸಂಯುಕ್ತ ಸಂಸ್ಥಾನದ ರಾಜಧಾನಿಯಾದರೆ ದುಬೈ ವಿಶ್ವ ದರ್ಜೆಯ ನಗರ. ಮರಳು ಗಾಡನ್ನು ಹಸಿರು ನಾಡನ್ನಾಗಿ ಪರಿವರ್ತಿಸಿದ ಜ್ಞಾನ ವಿಜ್ಞಾನದ ಕ್ರಿಯಾರೂಪದ ನಗರ. ಆತ್ಮೀಯರೇ, ಬೆಳಗಿನ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಬೇರೆ ಬೇರೆ ಗಣ್ಯರು ಮಾತನಾಡಿದನ್ನು ಕೇಳಿದ್ದೀರ. ಎಲ್ಲರೂ ಬೆಂಗಳೂರನ್ನೇ ಕೇಂದ್ರೀಕೃತವಾಗಿ ಮಾತಾಡಿದ್ದಾರೆ. 1942ರಲ್ಲಿ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಟ್ರಸ್ಟ್ ವಿತ್ ಡೆಸ್ಟಿನಿಯನ್ನು ಹೇಳುವಾಗ ಅವರು ಆರಿಸಿಕೊಂಡಿದ್ದು ಬೆಂಗಳೂರು ನಗರವನ್ನು. ಅವರು ಪೂರ್ತಿಯಾಗಿ ಆ ಒಂದು ಬೆಂಗಳೂರು ನಗರವನ್ನು ಭಾರತದ ಮುಂದಿನ ದಿನಮಾನದಲ್ಲಿ ಒಂದು ಅತ್ಯಾಧುನಿಕ ವಿಶ್ವ ದರ್ಜೆಯ ನಗರವನ್ನು ಮಾಡಬೇಕು ಅಂತ ಅಂದೇ ಅವರು ತೀರ್ಮಾನ ಮಾಡಿದ್ರು. ಇಂದು ವಿಶ್ವದ ಭೂಪಟದಲ್ಲಿ ತಲೆ ಎತ್ತಿ ನಿಂತಿದೆ. ಆತ್ಮೀಯರೇ, ಈ ನಾಡಿನಲ್ಲಿ ಭಾರತೀಯರು ವಿಶ್ವದ ವಿವಿಧ ದೇಶಗಳ ಅವರ ಭಾಷೆ, ಅವರ ಸಂಸ್ಕೃತಿ, ಆಚಾರ ವಿಚಾರದ ಜೊತೆಯಾಗಿ ಭಾರತೀಯತೆಯನ್ನು ಎತ್ತಿ ಹಿಡಿದು ಈ ನಾಡಿನ ವಿತ್ತ ಸಂಪತ್ತಿನಲ್ಲಿ ಭಾರತೀಯರು ಕೂಡ ಪಾಲುದಾರರಾಗಿದ್ದಾರೆ. ಈ ಭಾರತೀಯರಲ್ಲಿ ಕರ್ನಾಟಕದಿಂದ ಕನಸಿನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಬಂದಿರುವಂತಹ ಕನ್ನಡಿಗರು ಈ ದೇಶದಲ್ಲಿ ಭಾರತೀಯರ ವಿವಿಧ ಭಾಷೆಗಳು, ಸಂಸ್ಕೃತಿ, ಆಚಾರ ವಿಚಾರದ ಜೊತೆಗೆ ಕರ್ನಾಟಕದ ಭಾಷೆ, ಕಲೆ, ಸಂಸ್ಕೃತಿಯನ್ನು ವೈಭವೀಕರಿಸಿಕೊಂಡು ಬಂದಿದ್ದಾರೆ. ಕನ್ನಡಿಗರು ಉದ್ಯೋಗಿಗಳಾಗಿ, ಉದ್ಯಮಿಗಳಾಗಿ ಈ ನಾಡಿನಲ್ಲಿ ತಮ್ಮ ಬಿಡುವಿನ ವೇಳೆಯನ್ನು ಸಮಾಜ ಸೇವೆ, ಸಾಂಸ್ಕೃತಿಕವಾಗಿ ತೊಡಗಿಸಿಕೊಂಡು ರಾಜ್ಯೋತ್ಸವ, ಕ್ರೀಡಾಕೂಟ, ನಾಟಕ, ಯಕ್ಷಗಾನ ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. 1980ರ ದಶಕದಲ್ಲಿ ಅಬುಧಾಬಿ ಕರ್ನಾಟಕ ಸಂಘ ಸ್ಥಾಪನೆಯಾಯಿತು. ನಂತರದ ವರ್ಷಗಳಲ್ಲಿ ದುಬೈ ಕರ್ನಾಟಕ ಸಂಘ, ಶಾರ್ಜಾ ಕರ್ನಾಟಕ ಸಂಘ, ಅಲೈನ್ ಕನ್ನಡ ಸಂಘ, ಧ್ವನಿ ಪ್ರತಿಷ್ಠಾನ, ಕನ್ನಡ ಕೂಟ, ದುಬೈ ಕನ್ನಡಿಗರು ಇತ್ಯಾದಿ ಸಂಘಟನೆಯನ್ನು ಕಟ್ಟಿಕೊಂಡು ಈ ನಾಡಿನಲ್ಲಿ ನಮ್ಮ ತಾಯ್ನಾಡಿನ ಕಲೆ ಸಂಸ್ಕೃತಿಯನ್ನು ವೈಭವೀಕರಿಸಿಕೊಂಡು ಬಂದಿದ್ದಾರೆ. ಜಾತಿ ಸಮುದಾಯದ ಸಂಘಟನೆಗಳಲ್ಲಿ UAE ಬಂಟ್ಸ್, ಬಿಲ್ಲವರ ಬಳಗ, ಮೊಗವೀಸ್, ವಿಶ್ವಕರ್ಮ, ರಾಮಕ್ಷತ್ರಿಯ ಸಂಘ, ಬ್ಯಾರಿಸ್ ಕಲ್ಚರಲ್ ಫೋರಂ ಇತ್ಯಾದಿ ಸಂಘಟನೆ ಕಟ್ಟಿಕೊಂಡು ಈ ನಾಡಿನಲ್ಲಿ ಪ್ರತಿ ವರ್ಷ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಒಂದು ಸಾಮೂಹಿಕ ಪೂಜೆ ಮತ್ತೊಂದು ರಕ್ತದಾನ ಶಿಬಿರವನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಆತ್ಮೀಯರೇ, ಬಾಲ್ಯದಲ್ಲಿ ನಾವು ಓದಿದಂತ ಕಾಯಕವೇ ಕೈಲಾಸ ಅನ್ನುವ ಆ ಒಂದು ಮಂತ್ರವನ್ನು ಇಲ್ಲಿ ನಾವು ನಮ್ಮ ಕಾಯಕದಲ್ಲಿ ನಾವು ಕಂಡಿದ್ದೇವೆ. ಶಿಸ್ತಿನ ಜೀವನವನ್ನು ನಾವು ನಡೆಸಿದ್ದೇವೆ. ನಮಗೆ ನಮ್ಮ ತಾಯ್ನಾಡಿನ ಕಲೆ, ಸಂಸ್ಕೃತಿ, ಭಾಷೆ, ಆಚಾರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಸಲುವಾಗಿ ಈ ನಾಡಿನಲ್ಲಿ ಕನ್ನಡ ಪಾಠಶಾಲೆ ನಡೆಯುತ್ತಿದೆ. ಕನ್ನಡಿಗರು ನೋಡಲಿಕ್ಕೋಸ್ಕರ ಗಲ್ಫ್ ಕನ್ನಡ ಮೂವೀಸ್ ಹೇಳುವ ಸಂಸ್ಥೆ ಕನ್ನಡ ಚಲನಚಿತ್ರವನ್ನು ಈ ನಾಡಿಗೆ ಬರಮಾಡಿಕೊಂಡು ಎಲ್ಲರಿಗೆ ನೋಡಲಿಕ್ಕೆ ಅವಕಾಶ ಕಲ್ಪಿಸಿದೆ. ಅದೇ ರೀತಿ ಈ ನಾಡಿನಲ್ಲಿ ವಾರ್ತಾ ಪತ್ರಿಕೆಗಳು, ದೃಶ್ಯ ಮಾಧ್ಯಮಗಳು ಇಲ್ಲ. ಆದರೆ ನಮ್ಮ ಮಾಧ್ಯಮ ಮಿತ್ರರು ಈ ನಾಡಿನಲ್ಲಿ ನಡೆಯುವ ಸಾಂಸ್ಕೃತಿಕ ವೈಭವವನ್ನು ವೆಬ್ ಮಾಧ್ಯಮದ ಮೂಲಕ ವಿಶ್ವಕ್ಕೆ ಮುಟ್ಟಿಸುವ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ನಾವು ಈ ನಾಡಿನಲ್ಲಿ ಭಾರತೀಯರಾಗಿ, ಕನ್ನಡಿಗರಾಗಿ
ಶಿಸ್ತಿನ ಜೀವನ ನಡೆಸಿಕೊಂಡು ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸಮಿತಿಯ ಸರ್ವ ಸದಸ್ಯರಿಗೆ ನಾನು ಸದಾ ಚಿರಋಣಿ. ಹಾಗೂ ಈ ಒಂದು ವೇದಿಕೆಯಲ್ಲಿ ಇರುವ ಗಣ್ಯರು ಹಾಗೂ ಸಭಾದಲ್ಲಿ ಆಸೀನರಾಗಿರುವ ತಾವೆಲ್ಲರಿಗೂ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳವಾಗಲಿ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಹಿಂದ್. ಧನ್ಯವಾದಗಳು ಗಣೇಶ್ ರೈ ಅವರೇ. ಇಲ್ಲಿದ್ದುಕೊಂಡು ಕನ್ನಡದ ಬಗ್ಗೆ ನಿಮಗಿರೋ ಅಭಿಮಾನ ಕಂಡು ನಮ್ಮೆಲ್ಲರ ಹೃದಯ ತುಂಬಿ ಬಂದಿದೆ.